ರಾಜ್ಯದಲ್ಲಿ ಹೆಚ್ಚಿನ ಸೀಟ್ ಗೆಲ್ಲಲು ಬಿಜೆಪಿಯಿಂದ ಪ್ಲಾನ್. ಪ್ರಚಾರ, ರೋಡ್ ಶೋ ಮತ್ತು ಸಭೆ ಆಯೋಜನೆಗೆ ಬಿಜೆಪಿ ತಂತ್ರವನ್ನ ರೂಪಿಸ್ತಾ ಇದೆ. 28 ಕ್ಷೇತ್ರಗಳನ್ನ ಎ, ಬಿ, ಸಿ ಅಂತ ವಿಂಗಡಣೆ ಮಾಡಿಕೊಂಡಿದೆ ಬಿಜೆಪಿ. ವರ್ಗೀಕರಣ ಆಧಾರದ ಮೇರೆಗೆ ಪ್ರಚಾರದ ಕಾರ್ಯದ ಬಗ್ಗೆ ನಿರ್ಧಾರವನ್ನ ತೆಗೆದುಕೊಳ್ತಾರೆ. ಈ ತಂತ್ರಗಾರಿಕೆ ಅನುಸರಿಸಿ ಪ್ರಚಾರಕ್ಕೆ ಬಿಗ್ ಪ್ಲಾನ್ ಅನ್ನ ಬಿಜೆಪಿ ಮಾಡಿಕೊಂಡಿರೋದು. ಇದೇ ಮಾಹಿತಿಯನ್ನ ಆಧರಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರ ಮೂಲಕ ಪ್ರಚಾರ ಸಭೆ ಮತ್ತು ರೋಡ್ ಶೋವನ್ನ ಹಮ್ಮಿಕೊಳ್ಳೋದಕ್ಕೆ ಬಿಜೆಪಿ ಪ್ಲಾನ್ ಮಾಡಿದೆ. ಲೋಕಸಭೆಗೆ ಕೇಸರಿ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ರಾಜ್ಯದಲ್ಲಿ ಹೆಚ್ಚಿನ ಸೀಟ್ಗಳನ್ನ ಗೆಲ್ಲಬೇಕು ಅನ್ನೋ ನಿರೀಕ್ಷೆಯಿಂದ ಈ ಒಂದು ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಬಿಜೆಪಿ ಈಗ ಸಿದ್ಧವಾಗಿದೆ. ಪ್ರಚಾರ, ರೋಡ್ ಶೋ ಮತ್ತು ಸಭೆ ಆಯೋಜನೆಗೆ ಬಿಜೆಪಿಯಿಂದ ತಂತ್ರಗಾರಿಕೆ ರೂಪಿತವಾಗಿದೆ. 28 ಲೋಕಸಭಾ ಕ್ಷೇತ್ರಗಳನ್ನ ಎ, ಬಿ ಮತ್ತು ಸಿ ಕ್ಯಾಟಗರಿ ಅಂತ ಹೇಳಿ ಇಲ್ಲಿ ವಿಂಗಡಣೆ ಮಾಡಿಕೊಂಡಿದೆ ಬಿಜೆಪಿ ಪಾಳೆಯ. ಎ ಕ್ಯಾಟಗರಿ ಬಿಜೆಪಿ ರಾಮಚಂದ್ರನ್ ಹಸು ಸಾಕಣೆ ಮಾಡಿ ಕೇವಲ 10 ಹಸುಗಳಿಂದ 18 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಗೆಲ್ಲುವಂತಹ ಕ್ಷೇತ್ರಗಳನ್ನ ಎ ಕ್ಯಾಟಗರಿಯಲ್ಲಿ ಇರಿಸಲಾಗಿದೆ. 100ಕ್ಕೆ 100ರಷ್ಟು ಗೆಲ್ತೀವಿ ಅನ್ನೋ ವಿಶ್ವಾಸವಿರುವಂತಹ ಕ್ಷೇತ್ರಗಳು. ಬಿ ಕ್ಯಾಟಗರಿ ಅಡಿಯಲ್ಲಿ ಬಿಜೆಪಿ ಗೆಲ್ಲೋಕೆ 50% ಸಾಧ್ಯತೆ ಇರುವಂತಹ ಕ್ಷೇತ್ರಗಳು ಬರುತ್ತವೆ. ಸಿ ಕ್ಯಾಟಗರಿಯಲ್ಲಿ ರಿಸ್ಕ್ ನಲ್ಲಿರುವಂತಹ ಕ್ಷೇತ್ರಗಳು ಬರುತ್ತವೆ. ಅತಿ ಹೆಚ್ಚಾಗಿ ರಿಸ್ಕ್ ಇರುವಂತಹ ಕ್ಷೇತ್ರಗಳನ್ನ ಸಿ ಕ್ಯಾಟಗರಿಯಲ್ಲಿ ಬಿಜೆಪಿ ಇರಿಸಿಕೊಂಡಿದೆ. ಇನ್ನು ಎ ಕ್ಯಾಟಗರಿಯಲ್ಲಿ ಒಟ್ಟು 17 ಲೋಕಸಭಾ ಕ್ಷೇತ್ರಗಳಿದ್ರೆ ಬಿ ಕ್ಯಾಟಗರಿಯಲ್ಲಿ 6 ಲೋಕಸಭಾ ಕ್ಷೇತ್ರಗಳಿವೆ. ಸಿ ಕ್ಯಾಟಗರಿಯಲ್ಲಿ 2 ಕ್ಷೇತ್ರಗಳನ್ನ ರಾಜ್ಯ ಕೇಸರಿ ಪಡೆ ಗುರುತಿಸಿಕೊಂಡಿದೆ. ಹಾಗಾಗಿ ಬಿ ಮತ್ತು ಸಿ ಮೇಲೆ ಅತಿ ಹೆಚ್ಚಿನ ಒಂದು ಮುತುವರ್ಜಿಯನ್ನ ವಹಿಸಿ ಪ್ರಚಾರವನ್ನ ಮಾಡಬೇಕಾದಂತಹ ಜವಾಬ್ದಾರಿ ಬಿಜೆಪಿ ಪಾಳೆಯದ ಮೇಲಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಮೋದ್. ಬಿಜೆಪಿ ಹೆಚ್ಚಿನ ಸೀಟ್ಗಳನ್ನ ಗೆಲ್ಲೋದಕ್ಕೆ ಪ್ಲಾನ್ ಮಾಡಿದೆ. 28ಕ್ಕೆ 28 ಕೂಡ ನಾವು ಗೆಲ್ತೀವಿ ಅನ್ನೋ ವಿಶ್ವಾಸದಲ್ಲಿ ಬಿಜೆಪಿ ನಾಯಕರಿದ್ದಾರೆ. ಮೈತ್ರಿ ಮುಖೇನವಾಗಿ ಹೋಗ್ತಾ ಇರೋದ್ರಿಂದ ಇದೀಗ ಕ್ಯಾಟಗರಿ ವೈಸ್ ಅವರು ಒಂದು ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಈ ಒಂದು ಮಾಸ್ಟರ್ ಪ್ಲಾನ್ ಬಗ್ಗೆ ಮಾತನಾಡೋದಾದ್ರೆ ಪ್ರಮೋದ್. ಮಧುಶ್ರೀ, ಅತ್ಯಂತ ಪ್ರಮುಖವಾಗಿ ಈಗ ಕ್ಯಾಟಗರಿ ವೈಸ್ನ ಯಾಕೆ ಮಾಡ್ಕೋತಾರೆ ಅನ್ನೋದು ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಯಾವುದೇ ಚುನಾವಣೆಯಲ್ಲಿ ತಂತ್ರಗಾರಿಕೆಯನ್ನು ಮಾಡಬೇಕಾದ್ರೆ, ಪ್ರಚಾರವನ್ನು ಮಾಡಬೇಕಾದ್ರೆ ನಮ್ಮ ಶಕ್ತಿಯನ್ನು ಯಾವ ಯಾವ ಕ್ಷೇತ್ರಗಳಲ್ಲಿ ಎಷ್ಟು ಸಮಯ ಕೊಡಬೇಕು, ಎಷ್ಟು ಪ್ರಭಾವಶಾಲಿಯಾಗಿ ಬಳಕೆ ಮಾಡಬೇಕು ಅನ್ನೋದು ಅತ್ಯಂತ ಬೃಹತ್ವಾದಂಥ ಉದ್ದೇಶ ಇದರಿಂದ ಇರುತ್ತೆ. ಹೀಗಾಗಿ ಬಿಜೆಪಿಗ ಎ ಮತ್ತು ಬಿ ಮತ್ತು ಸಿ ಒಟ್ಟು 3 ಕ್ಯಾಟಗರಿಯಲ್ಲಿ ಈ ಒಂದು ಕ್ಷೇತ್ರಗಳನ್ನು 28 ರಾಜ್ಯದ ಲೋಕಸಭಾ ಕ್ಷೇತ್ರಗಳಿಂದ ಇದನ್ನು ವಿಂಗಡಣೆ ಮಾಡ್ಕೊಂಡಿದೆ. ಈ ವಿಂಗಡಣೆ ಪ್ರಕ್ರಿಯೆಯಲ್ಲಿ ಎ ಕ್ಯಾಟಗರಿಯಲ್ಲಿ ಸುಮಾರು 17 ಕ್ಷೇತ್ರಗಳು ಬಂದಿದ್ರೆ, ಇನ್ನು ಬಿ ಪ್ರಕ್ರಿಯೆಯಲ್ಲಿ ಅಥವಾ ಬಿ ಕ್ಯಾಟಗರಿ ಸುಮಾರು 6 ಕ್ಷೇತ್ರ ಇದೆ. ಸಿ ಕ್ಯಾಟಗರಿಯಲ್ಲಿ 2 ಕ್ಷೇತ್ರ ಇದೆ. ಎ ಕ್ಯಾಟಗರಿ ಎನ್ನ ಯಾವ ರೀತಿ ಕ್ಯಾಟಗರಿ ಮಾಡಲಾಗಿದೆ ಅನ್ನುವಂಥದ್ದನ್ನು ನೋಡಿದ್ರೆ 17 ಕ್ಷೇತ್ರಗಳಲ್ಲಿ ಬಿಜೆಪಿಯ ಗೆಲುವು ಸ್ಪಷ್ಟವಾಗಿದೆ ಅಥವಾ ಹೆಚ್ಚಿನ ಮುನ್ನಡೆಯೊಂದಿಗೆ ಗೆಲ್ಲುವಂಥ ಸಾಧ್ಯತೆ ತುಂಬ ನಿಚ್ಚಳವಾಗಿದೆ. ಅಂಥ ಕ್ಯಾಟಗರಿಯನ್ನು ಎ ಕ್ಯಾಟಗರಿ ಅಂತ ವಿಂಗಡಣೆ ಮಾಡಲಾಗಿದೆ. ಇನ್ನು ಬಿ ಕ್ಯಾಟಗರಿ ಅಂದರೆ 50-50 ಇರುವಂಥ ಕ್ಷೇತ್ರ, ಅಂದರೆ ಬಿಜೆಪಿ ಗೆಲ್ಲಬಹುದು ಅಥವಾ ಸೋಲ್ಲಬಹುದು ಅಂಥ ಕ್ಷೇತ್ರಗಳು 50-50 ಅಂತ ಕ್ಯಾಟಗರಿ ಮಾಡಲಾಗಿದೆ. ಸಿ ಅಂದರೆ ಅಲ್ಲಿ ಗೆಲುವು ತುಂಬ ಕಷ್ಟ ಸಾಧ್ಯ ಇರುವಂಥ ಕ್ಷೇತ್ರಗಳು, ಅಂಥ ಕ್ಯಾಟಗರಿಗಳನ್ನು ಸಿ ಕ್ಯಾಟಗರಿ ಅಂತ ಮಾಡಿಕೊಳ್ಳಲಾಗಿದೆ. ಹೀಗಾಗಿ ಎ, ಬಿ ಮತ್ತು ಸಿ ಮಾಡಿ ಇದೇ ಆಧಾರದ ಮೇಲೆ ಪ್ರಚಾರವನ್ನು ಮಾಡುವಂಥದ್ದು. ಅಂದರೆ ಎಲ್ಲಿ 50-50 ಇದೆ ಅಥವಾ ಗೆಲ್ಲೋದು ಕಷ್ಟ ಸಾಧ್ಯ ಇದೆ ಅಲ್ಲಿ ಹೆಚ್ಚಿನ ಪುಷನ್ನು ಕೊಡುವಂಥದ್ದು ಇರ್ಬೋದು. ಮೋದಿಯವರ ಪ್ರಚಾರ ನೇರವಾಗಿ ಇಂಥ ಕ್ಷೇತ್ರಗಳಲ್ಲಿ ಹೆಚ್ಚಿನ ಸಾಮರ್ಥ್ಯ ಇರುವಂತಹ ಕ್ಷೇತ್ರಗಳಾಗಿದೆ ಅಥವಾ ಮೋದಿಯವರನ್ನು ಹೆಚ್ಚೆಚ್ಚು ಬಳಸಿಕೊಂಡ್ರೆ ಅಲ್ಲಿ ಗೆಲುವು ಇನ್ನಷ್ಟು ಉತ್ತಮ ಮಾರ್ಜಿನಲ್ ಆಗಿ ಗೆಲ್ಬೋದು ಅಥವಾ ಗೆಲ್ಲುವಂತಹ ಸಾಧ್ಯತೆ, ಸೋಲುವಂಥ ಕ್ಷೇತ್ರಗಳು ಕೂಡ ಗೆಲ್ಲುವಂಥ ಕ್ಷೇತ್ರಗಳಾಗಿ ಪರಿವರ್ತನೆ ಆಗ್ಬೋದು. ಆ ರೀತಿಯಂಥ ಕ್ಷೇತ್ರಗಳಲ್ಲಿ ಮೋದಿಯ ಪ್ರಚಾರ. ಇನ್ನು ಮನೆ ಮನೆಗೆ ಕ್ಯಾಂಪೇನ್ ಮಾಡುವಂಥ ಸಂದರ್ಭದಲ್ಲಿ ಬೂತ್ ಮಟ್ಟದ ಕಾರ್ಯಕರ್ತರು ಇರ್ಬೋದು, ಪಕ್ಷದ ಎಂಟೈರ್ ಕಾರ್ಯಕರ್ತರ ಪಡೆಯನ್ನು ಅಲ್ಲಿ ಹೆಚ್ಚಾಗಿ ಮೀಸಲಿರುವಂಥದ್ದು, ಸ್ಥಳೀಯ ನಾಯಕತ್ವಕ್ಕೆ ಹೆಚ್ಚಿನ ಜವಾಬ್ದಾರಿಯನ್ನು ಕೊಡುವಂಥದ್ದು, ಅದೆಲ್ಲವನ್ನು ಕೂಡ ಈ ಕ್ಯಾಟಗರಿಯ ಆಧಾರದ ಮೇಲೆ ಮಾಡ್ತಿದೆ. ಇನ್ನು ಎ ಕ್ಯಾಟಗರಿಯಲ್ಲಿ ಈಗಾಗಲೇ ಪ್ರಚಾರ ಉತ್ತಮವಾಗಿ ನಡೀತಾ ಇದೆ, ಅಲ್ಲಿ ಹೆಚ್ಚಿನ ಶಕ್ತಿಯನ್ನು ಬಳಸಿದೆ. ವೀಕ್ ಆಗಿರುವಂಥ ಕ್ಷೇತ್ರಗಳ ಮೇಲೆ ಹೆಚ್ಚಿನ ಪ್ರಚಾರವನ್ನು, ಶಕ್ತಿಯನ್ನು, ಜೊತೆಗೆ ಪಕ್ಷದ ಕಾರ್ಯಕರ್ತರನ್ನ, ಪಕ್ಷದ ಇನ್ನಷ್ಟು ಪ್ರಬಲ ನಾಯಕರನ್ನು ಅಲ್ಲಿ ಕಳಿಸುವ ಮೂಲಕ ಪ್ರಚಾರ ಮಾಡುವಂಥದ್ದು ಕೂಡ ಕ್ಯಾಟಗರಿಯನ್ನು ಮಾಡಿಕೊಳ್ಳಲಾಗಿದೆ. ಎಲ್ಲ ಕ್ಷೇತ್ರಗಳ ವಿಂಗಡಣೆಯಿಂದ ಮುಂದಿನ ದಿನಗಳಲ್ಲಿ ಫಲಿತಾಂಶಕ್ಕೆ ಸಹಾಯ ಆಗಲಿದೆ ಅನ್ನುವಂಥದ್ದು ಬಿಜೆಪಿಯ ಒಳಗಿನ ಲೆಕ್ಕಾಚಾರ. ಮಧುಶ್ರೀ, ಓಕೆ, ಧನ್ಯವಾದ ತಮ್ಮ ಮಾಹಿತಿಗಾಗಿ ಪ್ರಮೋದ್.